ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿ ಫಿಫ್ತ್ ಪಾರ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಅ ಫ್ರಾಕ್ಷನ್ ಬಿಕಮ್ಸ್ 9 divided by 11 if 2 is added to both the numerator and the denominator. ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಪ್ಲಸ್ 2 ನ ಆಡ್ ಮಾಡಿದ್ರೆ 9 divided by 11 ಬರುತ್ತದೆ. ಇದು ಕೇಸ್ ನಂಬರ್ 1. If 3 is added to both the numerator and the denominator, it becomes 5 divided by 6. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ 3 ನ ಆಡ್ ಮಾಡಿದ್ರೆ 5 divided by 6 ಆಗುತ್ತದೆ. ಇದು ಕೇಸ್ ನಂಬರ್ 2. ಇಲ್ಲಿ ನಾವು ಫೈಂಡ್ ದ ಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನ್ಯೂಮರೇಟರ್ ಅಂದ್ರೆ x ಅಂತ ತೆಗೆದುಕೊಳ್ಳೋಣ, ಡಿನಾಮಿನೇಟರ್ ಅಂದ್ರೆ y ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. Let numerator is equal to x and denominator is equal to y. Denominator y ಅಂತ ತೆಗೆದುಕೊಂಡಿದ್ದೇವೆ ಅಂದಮೇಲೆ ಫ್ರಾಕ್ಷನ್ ಏನಾಗುತ್ತದೆ? ಫ್ರಾಕ್ಷನ್ x divided by y ಆಗುತ್ತದೆ. ಈಗ ನಾವು ನ್ಯೂಮರೇಟರ್ x ಅಂತ ಬರೆದುಕೊಂಡಿದ್ದೇವೆ, ಡಿನಾಮಿನೇಟರ್ y ಅಂತ ಬರೆದುಕೊಂಡಿದ್ವಲ್ಲ, ಅದಕ್ಕೆ x divided by y ಅಂತ ಬರುತ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಕೇಸ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಕೇಸ್ 1. ಇಲ್ಲಿ ಕೇಸ್ ನಂಬರ್ 1 ನಲ್ಲಿ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ x y ಅಂತ ಬರೆದುಕೊಂಡಿದ್ವಲ್ವಾ, ಅದನ್ನೇ ಇಲ್ಲಿ ಬರೆದುಕೊಳ್ಳೋಣ. x plus 2 divided by y plus 2 is equal to 9 divided by 11. ಈಗ ಇಲ್ಲಿ x divided by y ಅದಕ್ಕೆ 2 ನ ಆಡ್ ಮಾಡಿದ್ರೆ 9 divided by 11 ಬರುತ್ತದೆ. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11 into bracket x plus 2 is equal to 9 into bracket y plus 2 ಆಗುತ್ತದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡಿದ್ರೆ 11x plus 22 is equal to ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 9y plus 18 ಬರುತ್ತದೆ. ಈಗ ನೆಕ್ಸ್ಟ್ 11x ಇದು 9y ಏನಿದೆಯಲ್ಲ ಈ ಸೈಡ್ ಬರೆದುಕೊಳ್ಳೋಣ. ಇದು ಪ್ಲಸ್ 9y ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 9y ಆಗುತ್ತದೆ. ಇಸ್ ಈಕ್ವಲ್ ಟು ಇಲ್ಲಿ 18 ಇದು 22 ಪ್ಲಸ್ 22 ಇದೆಯಲ್ಲ ಈ ಸೈಡ್ ಬರೆದುಕೊಳ್ಳೋಣ. ಇದು ಮೈನಸ್ 22 ಆಗುತ್ತದೆ. ಈಗ 11x ಮೈನಸ್ 9y ಇಸ್ ಈಕ್ವಲ್ ಟು ಇಲ್ಲಿ ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಮೈನಸ್ 4 ಬರುತ್ತದೆ. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕೇಸ್ ನಂಬರ್ 2 ಇಲ್ಲಿ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. x ಪ್ಲಸ್ 3 ಡಿವೈಡೆಡ್ ಬೈ y ಪ್ಲಸ್ 3 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 6. ನಾವು ನ್ಯೂಮರೇಟರ್ ಅಂದ್ರೆ x ಅಂತ ತೆಗೆದುಕೊಂಡಿದ್ದೇವೆ, ಡಿನಾಮಿನೇಟರ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇವೆ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 6 into x plus 3 ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 into bracket x plus 3 ಮತ್ತೆ 5 into bracket y plus 3 ಬರುತ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ 6x plus 18 is equal to 5y plus 50 ಆಗುತ್ತದೆ. ಇಲ್ಲಿ 6x ಇದು 5y ನ ಈ ಸೈಡ್ ಬರ್ಕೊಳ್ಳೋಣ. 5y is equal to ಇಲ್ಲಿ ನಾವು 6x ಇದು ಪ್ಲಸ್ 5y ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 5y ಆಗುತ್ತದೆ. ಇಸ್ ಈಕ್ವಲ್ ಟು 15 ಇದು ಪ್ಲಸ್ 18 ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 18 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ 6x ಮೈನಸ್ 5y ಇಸ್ ಈಕ್ವಲ್ ಟು ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಮೈನಸ್ 3 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ಈ ಕ್ವಶನ್ ಅಲ್ಲಿ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ಪ್ರಕಾರ ನಾವೇ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಂಡು ಅದನ್ನು ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಗಳನ್ನ ನಾವೇ ಫಾರ್ಮ್ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕು. ಈಗ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಫಾರ್ಮ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಬರೆದುಕೊಳ್ಳೋಣ. 11x ಮೈನಸ್ 9y ಇಸ್ ಈಕ್ವಲ್ ಟು ಮೈನಸ್ 4 ಇದು ಇಕ್ವೇಶನ್ ನಂಬರ್ 1. ಮತ್ತೆ ಇಕ್ವೇಶನ್ ನಂಬರ್ 2 6x ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 3 ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಶನ್ 1
ಈಗ ನಾವು ವೇರಿಯೇಬಲ್ಗಳನ್ನ ಸಪರೇಟ್ ಆಗಿ ಮಾಡ್ಕೋಬೇಕು. ಅದಕ್ಕೆ ನಾವು ಇಲ್ಲಿ ಸಿಂಪ್ಲಿಫೈನ ಮಾಡ್ಕೊಳ್ಳೋಣ. 11x minus 9y is equal to minus 4. ಇಲ್ಲಿ 11x is equal to minus 4, ಇದು minus y ಈ ಸೈಡ್ ಬಂದರೆ ಪ್ಲಸ್ 9y ಆಗುತ್ತದೆ. ನೆಕ್ಸ್ಟ್ ಇಲ್ಲಿ x is equal to minus 4, ಇಲ್ಲಿ ಪ್ಲಸ್ 9y ಡಿವೈಡೆಡ್ ಬೈ 11 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 3. ಈಗ ಇದು x is equal to minus 4 plus 9y ಡಿವೈಡೆಡ್ ಬೈ 11 ಏನಿದೆ ಅಲ್ಲ, ಇದನ್ನು ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಪುಟ್ x is equal to minus 4 plus 9y divided by 11 in equation 2. ಇಲ್ಲಿ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. 6x minus 5y is equal to minus 3. ಈಗ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಬರ್ಕೊಳ್ಳೋಣ. 6 into bracket minus 4 plus 9y divided by 11. ಇಲ್ಲಿ ಇದು minus 5 ನ ಇಲ್ಲಿ ಬರ್ಕೊಳ್ಳೋಣ. minus 5y is equal to minus 3. ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ minus 24 plus 54y divided by 11 ಬರುತ್ತದೆ. ನೆಕ್ಸ್ಟ್ ಇಲ್ಲಿ minus 5y ನ ಇಲ್ಲಿ ಬರೆದುಕೊಳ್ಳೋಣ is equal to minus 3. ನೆಕ್ಸ್ಟ್ ಇಲ್ಲಿ ನಾವು ಇದರದ್ದು LCM ಅನ್ನ ಬರೆದುಕೊಳ್ಳೋಣ. minus 24 plus 54y divided by 11, 5y divided by 1 ಏನು ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ is equal to minus 3. ಇದರದ್ದು LCM ಅನ್ನ ಇಲ್ಲಿ LCM ಎಷ್ಟು ಬರುತ್ತದೆ ಅಂದರೆ 11 ಬರುತ್ತದೆ. ಈಗ 11 1 11, ಇಲ್ಲಿ 1 ಬರೆದುಕೊಳ್ಳೋಣ. minus 24 ಪ್ಲಸ್ 11 ಇಂದಾನೆ ಡಿವೈಡ್ ಆಗುತ್ತದೆ, ಅದಕ್ಕೆ 11 1 11, 54y ಮೈನಸ್ ಇಲ್ಲಿ 1 ಇದೆ, 1 11 11, ಅದಕ್ಕೆ ಇಲ್ಲಿ 11 ಬರುತ್ತದೆ. ಇದು 11 1 11 11 ಇಂದ ಡಿವೈಡ್ ಆಗುತ್ತದೆ. 5y ಈಗ ಇಲ್ಲಿ minus 3, ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿದರೆ minus 24 ಪ್ಲಸ್ 54y ಮೈನಸ್ 55y ಡಿವೈಡೆಡ್ ಬೈ 11 ಬರುತ್ತದೆ. ನೆಕ್ಸ್ಟ್ ಇಲ್ಲಿ is equal to minus 3. ಇಲ್ಲಿ minus 24 ಮತ್ತು ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ minus y ಬರುತ್ತದೆ. ಇಲ್ಲಿ ಪ್ಲಸ್ 54y ಅಲ್ಲಿ minus 55y ಅನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಇಲ್ಲಿ minus y 1y ಉಳಿಯುತ್ತದೆ. 1 ಏನು ನಾವು ಬರೆಯುವುದಿಲ್ಲ, ಇದಕ್ಕೆ minus y ಅಂತ ಬರೆದಿದ್ದೇನೆ. ಡಿವೈಡೆಡ್ ಬೈ 11 is equal to minus 3. ಈಗ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತದೆ. ಇಲ್ಲಿ minus 24 minus y is equal to ಮೈನಸ್, ಈಗ 11 ಇಂದ 3 ಅನ್ನು ಮಲ್ಟಿಪ್ಲೈ ಮಾಡಿದರೆ minus 33 ಆಗುತ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಈಗ minus 24 minus y ಬರುತ್ತದೆ. ಮತ್ತು ಇದನ್ನು ನಾವು 3ನ 11 ಇಂದ ಮಲ್ಟಿಪ್ಲೈ ಮಾಡಿದರೆ minus 33 ಬರುತ್ತದೆ. ನೆಕ್ಸ್ಟ್ ಇಲ್ಲಿ minus y is equal to minus 33 ಪ್ಲಸ್ 24, ಇದು minus 24 ಈ ಸೈಡ್ ಬಂದು ಪ್ಲಸ್ 24 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ minus y is equal to minus 9, ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ y is equal to 9 ಬರುತ್ತದೆ. ಇಲ್ಲಿ ನಮಗೆ y ವ್ಯಾಲ್ಯೂ ಏನು ಸಿಕ್ಕಿದೆ ಅಂದರೆ 9 ಸಿಕ್ಕಿದೆ. ಇದನ್ನು ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇದು 9y ಏನು ವ್ಯಾಲ್ಯೂ ಏನಿದೆ ಅಲ್ಲ, ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ನಾವು ಬರೆದುಕೊಳ್ಳೋಣ. ಪುಟ್ y is equal to 9 in equation 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರೆದುಕೊಳ್ಳೋಣ. x is equal to minus 4 plus 9y divided by 11. ಈಗ x is equal to minus 4 plus 9, ಇದು y ಪ್ಲೇಸ್ ಅಲ್ಲಿ ನಾವು 9 ನ ಬರೆದುಕೊಳ್ಳೋಣ. 9 divided by 11. ನೆಕ್ಸ್ಟ್ x is equal to minus 4, ಇದನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 81 ಬರುತ್ತದೆ. ನೆಕ್ಸ್ಟ್ x is equal to ಈಗ minus 81 ಅಲ್ಲಿ minus 4 ನ ಸಬ್ಸ್ಟ್ರಾಕ್ಷನ್ ಮಾಡಿದರೆ 77 ಬರುತ್ತದೆ ಡಿವೈಡೆಡ್ ಬೈ 11. ಇದನ್ನು ಡಿವೈಡ್ ಮಾಡಿದರೆ x is equal to 7 ಬರುತ್ತದೆ. ಈಗ ನಮಗೆ x ವ್ಯಾಲ್ಯೂ 7 ಬಂದಿದೆ ಮತ್ತು y ವ್ಯಾಲ್ಯೂ 9 ಬಂದಿದೆ. ಇಲ್ಲಿ ನಾವು ಏನು ಬರೆದಿದ್ದೇವೆ, ನ್ಯೂಮರೇಟರ್ ಅಂದರೆ x ಅಂತ ಬರೆದಿದ್ದೇವೆ ಮತ್ತು ಡಿನಾಮಿನೇಟರ್ ಅಂದರೆ y ಅಂತ ಬರೆದಿದ್ದೇವೆ. ಇಲ್ಲಿ ಅದನ್ನೇ ಬರೆದುಕೊಳ್ಳೋಣ. ದೇರ್ಫೋರ್
ನ್ಯೂಮರೇಟರ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 7 ಆ್ಯಂಡ್ ಡಿನೋಮಿನೇಟರ್ y ಇಸ್ ಈಕ್ವಲ್ ಟು 9. ಇದರ ಫ್ರಾಕ್ಷನ್ ಈಗ ಅವ್ರು ಏನಂದಿದ್ದಾರೆ, ಫ್ರಾಕ್ಷನ್ ನ ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರೆದುಕೊಳ್ಳೋಣ. thus required fraction is equal to 7 divided by 9. ಇಲ್ಲಿ ಫ್ರಾಕ್ಷನ್ x divided by y ಆಗುತ್ತದೆ. ಇದು ಫ್ರಾಕ್ಷನ್ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಏನಾಗುತ್ತದೆ, 7 divided by 9 ಬರುತ್ತದೆ. ಈಗ ನಾವು ನೆಕ್ಸ್ಟ್ 6th ಪಾರ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ 6th ಪಾರ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. 5 years hence the age of Jacob will be 3 times that of his son. 5 ವರ್ಷ ಆದ ನಂತರ ಜಕೋಬ್ ಏಜ್ ತನ್ನ ಮಗನ ಏಜ್ಗಿನ 3 times ಹೆಚ್ಚಿಗಿರುತ್ತದೆ. 5 years ago Jacob's age was 7 times that of his son. 5 ವರ್ಷಗಳ ಮುಂಚೆ ಜಕೋಬ್ ಏಜ್ ತನ್ನ ಮಗನ ಏಜ್ಗಿನ 7 times ಹೆಚ್ಚಿಗಿತ್ತು. ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜ್? ಹಾಗಾದ್ರೆ ಈಗ ಪ್ರೆಸೆಂಟ್ ಏಜ್ ಜಕೋಬ್ ಮತ್ತು ಜಕೋಬನ್ ಮಗನ್ ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂತ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಜಕೋಬ್ ಅಂಡ್ ಸನ್. ಈಗ ಜಕೋಬ್ ಅಂದ್ರೆ ನಾವು ಎಕ್ಸ್ ಅಂತ ತಿಳಿದುಕೊಳ್ಳೋಣ, ಸನ್ ಅಂದ್ರೆ ವೈ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಜಕೋಬ್ಸ್ ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್ and his son's present age is equal to y years ಅಂತ ಬರೆದುಕೊಳ್ಳೋಣ. ಈಗ ನಾನು ಕೇಸ್ 1ರಲ್ಲಿ ಇಲ್ಲಿ ಕೇಸ್ 1 ಮತ್ತು ಇಲ್ಲಿ ಕೇಸ್ 2 ಬರೆದುಕೊಳ್ಳೋಣ. ಕೇಸ್ 2 ಇಲ್ಲಿ ಕೇಸ್ 1ರಲ್ಲಿ ನಾನು 5 years hence ಅಂತ ಬರೆದುಕೊಳ್ಳುತ್ತೇನೆ. ಅಂಡ್ ಇಲ್ಲಿ 5 years ago ಅಂತ ಬರೆದುಕೊಳ್ಳುತ್ತೇನೆ. years ago. ಈಗ 5 years ಆದ ನಂತರ ಅಂದ್ರೆ ಇಲ್ಲಿ ಪ್ಲಸ್ ಆಗುತ್ತದೆ. ಜಕೋಬ್ಸ್ ಏಜ್ is equal to 5 years ಆದ ನಂತರ ಅಂತ ಇದೆ ಅಲ್ವಾ, ಅದಕ್ಕೆ ಇಲ್ಲಿ 5 ಪ್ಲಸ್ ಆಗುತ್ತದೆ. x ಪ್ಲಸ್ 5 years ಅಂತ ಬರೆದುಕೊಳ್ಳೋಣ. ಮತ್ತು ಸನ್ ಏಜ್ ಕೂಡ ನಾವು ಪ್ಲಸ್ 5 ನ ಮಾಡಬೇಕಾಗುತ್ತದೆ. ಏಜ್ is equal to y ಪ್ಲಸ್ 5 years ಅಂತ ಬರೆದುಕೊಳ್ಳೋಣ. ಮತ್ತೆ ಇಲ್ಲಿ ಬರೆದುಕೊಳ್ಳೋಣ. ಫಾದರ್ is equal to ಸನ್. ಈಗ ಇದು ಫಾದರ್ ಮತ್ತು ಸನ್ ನ ಇಲ್ಲಿ ಬರೆದುಕೊಂಡಿದ್ದೇನೆ. ಈಗ ಫಾದರ್ ಮತ್ತು ಸನ್ ನ ನಾವು ಈಕ್ವಲ್ ಮಾಡ್ಬೇಕಂದ್ರೆ ನಾವು ಇಂಟು ಇಲ್ಲಿ 3 ಬರಿಬೇಕು. ಇಲ್ಲಿ 5 years ಆದ ನಂತರ ತಂದೆ ಏಜ್ ಏನಾಗಿರುತ್ತೆ 3 times ಹೆಚ್ಚಿಗಿರುತ್ತದೆ. ಅದಕ್ಕೆ ಇಲ್ಲಿ ಇಂಟು 3 ಬರೆದ್ರೆ ಫಾದರ್ ಮತ್ತು ಸನ್ ಇಲ್ಲಿ ಈಕ್ವಲ್ ಆಗುತ್ತದೆ. ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಜಕೋಬ್ಸ್ ಅಂದ್ರೆ ಏನ್ ಬರ್ದಿದ್ದೇವೆ, ಎಕ್ಸ್ ಪ್ಲಸ್ 5. ಮತ್ತೆ ಸನ್ ಅಂತ ಅಂದ್ರೆ ಏನ್ ಬರ್ದಿದ್ದೇವೆ, 3 into y ಪ್ಲಸ್ 5. ಈಗ ಕೇಸ್ ನಂಬರ್ 2 ನ ಬರೆದುಕೊಳ್ಳೋಣ. ಜಕೋಬ್ಸ್ ಏಜ್ ಇಸ್ ಈಕ್ವಲ್ ಟು, ಈಗ 5 years ಮುಂಚೆ ಅಂತ ಇದೆ, ಅದಕ್ಕೆ ನಾವು ಇಲ್ಲಿ ಮೈನಸ್ 5 ಬರಿಬೇಕು ಇಯರ್ಸ್. ಮತ್ತೆ ಇಲ್ಲಿ ಸನ್ಸ್ ಏಜ್ ಇಸ್ ಈಕ್ವಲ್ ಟು y ಮೈನಸ್ 5 ಇಯರ್ಸ್. ಈಗ ಫಾದರ್ ಇಸ್ ಈಕ್ವಲ್ ಟು ಇಲ್ಲಿ ಸನ್. ಫಾದರ್ ಮತ್ತು ಸನ್ ನಾವು ಈಕ್ವಲ್ ಬರಿಬೇಕಂದ್ರೆ ಇಲ್ಲಿ ನಾವು ಇಂಟು ಮಲ್ಟಿಪ್ಲೈ ಅಲ್ಲಿ 7 ಬರಿಬೇಕು. ಅಂದ್ರೆ ಫಾದರ್ ಮತ್ತು ಸನ್ ಈಕ್ವಲ್ ಆಗುತ್ತಾರೆ. ಇಲ್ಲಿ ಈಕ್ವಲ್ ಆಗಿ ಬರಿಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಅಲ್ಲಿ 7 ಬರಿಬೇಕು. ಇಲ್ಲಿ ಜಕೋಬ್ಸ್ ಅಂದ್ರೆ ಏನ್ ಬರ್ದಿದ್ದೇನೆ, ಎಕ್ಸ್ ಮೈನಸ್ 5. ಮತ್ತೆ ಸನ್ ಏಜ್ ಏನ್ ಬರ್ದಿದ್ದೇನೆ, ಇಲ್ಲಿ 7 into y ಮೈನಸ್ 5 ಆಗುತ್ತದೆ. ಈಗ ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಬರಿಬೇಕಾಗುತ್ತದೆ.
ಅದಕ್ಕೆ ನಾನು ಇದನ್ನ ಸಿಂಪ್ಲಿಫೈ ಮಾಡಿಕೊಳ್ಳುತ್ತೇನೆ. x ಪ್ಲಸ್ 5 ಇಸ್ ಈಕ್ವಲ್ ಟು ಇಲ್ಲಿ 3 ನ y ಇಂದ ಮಲ್ಟಿಪ್ಲೈ ಮಾಡಿದ್ರೆ 3y ಆಗುತ್ತದೆ. ಮತ್ತೆ 5 ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತದೆ. ನೆಕ್ಸ್ಟ್ x ಮೈನಸ್ ನಾನು ವೇರಿಯೇಬಲ್ಗಳನ್ನ ಒಂದ್ ಸೈಡ್ ಬರೆದುಕೊಳ್ಳುತ್ತೇನೆ. ಈಗ 3y ನ ಈ ಸೈಡ್ ಬರೆದುಕೊಳ್ಳುತ್ತೇನೆ. ಇದು ಪ್ಲಸ್ 3y ಇದ್ರೆ ಈ ಸೈಡ್ ಬಂದ್ರೆ ಮೈನಸ್ 3y ಆಗುತ್ತದೆ. ಇದು 5 ಇದೆಯಲ್ಲ, ಈ ಸೈಡ್ ಬರೆದುಕೊಳ್ಳುತ್ತೇನೆ. ಇದು ಪ್ಲಸ್ 5 ಇದೆ, ಇಲ್ಲಿ ಮೈನಸ್ 5 ಆಗುತ್ತದೆ. ಇಲ್ಲಿ x ಮೈನಸ್ 3y ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 10 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 1. ಇಲ್ಲಿ ಇಕ್ವೇಶನ್ ನಂಬರ್ 1 ನ ಬರೆದಿದ್ದೇವೆ. ಇಲ್ಲಿ ನಾವು ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ x ಮೈನಸ್ 5 ಇಸ್ ಈಕ್ವಲ್ ಟು 7y ಮೈನಸ್ 35. ಅಂದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ x ಮೈನಸ್ 5 ಇಸ್ ಈಕ್ವಲ್ ಟು 7 ನ y ಮತ್ತು 5 ನ ಮಲ್ಟಿಪ್ಲೈ ಮಾಡಿದ್ರೆ 7y ಮೈನಸ್ 35 ಬರುತ್ತದೆ. x ಮೈನಸ್ 7y ಒನ್ ಸೈಡ್ ವೇರಿಯೇಬಲ್ಗಳನ್ನ ಬರೆದುಕೊಳ್ಳುತ್ತೇನೆ. ಇಲ್ಲಿ ಮೈನಸ್ 35 ಪ್ಲಸ್ 5. ಈಗ x ಮೈನಸ್ 7y ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 30 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಫಾರ್ಮ್ ಮಾಡಿ ಇಲ್ಲಿ ನಾವು ಕ್ವಶನ್ ನಂಬರ್ 3 ಪ್ರಕಾರ ನಾವೇ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಂಡು ಅದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ಕೋಬೇಕಾಗುತ್ತದೆ. ಈಗ ಇಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡಿಕೊಂಡಿದ್ದೇವೆ. ಇಲ್ಲಿ ಬರೆದುಕೊಳ್ಳೋಣ. ಇಕ್ವೇಶನ್ ನಂಬರ್ 1 x ಮೈನಸ್ 3y ಇಸ್ ಈಕ್ವಲ್ ಟು 10. ಇದು ಇಕ್ವೇಶನ್ ನಂಬರ್. ಮತ್ತೆ ಇಲ್ಲಿ x ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30. ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಇಕ್ವೇಶನ್ ನಂಬರ್ 1 ನ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1 ಇದನ್ನ ನಾನು ಇಲ್ಲಿ x ಮೈನಸ್ 3y ಇಸ್ ಈಕ್ವಲ್ ಟು 10 ಅಂತ ಬರೆದುಕೊಳ್ಳುತ್ತೇನೆ. ನಾನು ವೇರಿಯೇಬಲ್ಗಳನ್ನ ಸಪರೇಟ್ ಆಗಿ ಬರ್ಕೋಬೇಕು. ಅದಕ್ಕೆ ನಾನು ಇಲ್ಲಿ x ಇಸ್ ಈಕ್ವಲ್ ಟು 10 ಪ್ಲಸ್ 3y ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 3. ಇದು ಮೈನಸ್ 3 ಇದ್ದದ್ದು ಈ ಸೈಡ್ ಬಂದ್ರೆ ಪ್ಲಸ್ 3 ಆಗುತ್ತದೆ. ಈಗ ನಾನು ಈ ವ್ಯಾಲ್ಯೂ ಏನಿದೆಯಲ್ಲ ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಪುಟ್ x ಇಸ್ ಈಕ್ವಲ್ ಟು 10 ಪ್ಲಸ್ 3y ಇನ್ ಇಕ್ವೇಶನ್ 2. ಇಲ್ಲಿ ಇಕ್ವೇಶನ್ 2 ನ ಇಲ್ಲಿ ಬರೆದುಕೊಳ್ಳೋಣ. x ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30. ಇಲ್ಲಿ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಬರೆದುಕೊಳ್ಳೋಣ. 10 ಪ್ಲಸ್ 3y ಮೈನಸ್ ಈ 7y ನ ಇಲ್ಲಿ ಬರೆದುಕೊಳ್ಳೋಣ. 7y ಇಸ್ ಈಕ್ವಲ್ ಟು ಮೈನಸ್ 30. ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 3y ಮತ್ತು ಮೈನಸ್ 7y ನ ನಾವು ಮೈನಸ್ ಮಾಡಿದ್ರೆ 4y ಬರುತ್ತದೆ. ಮೈನಸ್ 4y ಇಲ್ಲಿ ಮೈನಸ್ 30. ಮತ್ತೆ ಇಲ್ಲಿ ಇದು ಪ್ಲಸ್ 10 ಇದೆ, ಈ ಸೈಡ್ ಬಂದ್ರೆ ಮೈನಸ್ 10 ಆಗುತ್ತದೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮೈನಸ್ 4y ಇಸ್ ಈಕ್ವಲ್ ಟು ಇದನ್ನ ಆಡ್ ಮಾಡಬೇಕು, ಯಾಕಂದ್ರೆ ಸೈನ್ ಸೇಮ್ ಇದೆ, ಅದಕ್ಕೆ ಇದು ಮೈನಸ್ 40 ಆಗುತ್ತದೆ. ನೆಕ್ಸ್ಟ್ y ಇಸ್ ಈಕ್ವಲ್ ಟು ಮೈನಸ್ 40 ಡಿವೈಡೆಡ್ ಬೈ ಮೈನಸ್ 4. ಇದು ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು 10 ಬರುತ್ತದೆ. y ವ್ಯಾಲ್ಯೂ ಏನ್ ಬಂದಿದೆ? 10 ಬಂದಿದೆ. ನೆಕ್ಸ್ಟ್ ನಾವು y ವ್ಯಾಲ್ಯೂ ಏನ್ 10 ಬಂದಿದೆಯಲ್ಲ ಇದನ್ನ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ನೆಕ್ಸ್ಟ್ ಇಲ್ಲಿ ಬರೆಯೋಣ. ಪುಟ್ y ಇಸ್ ಈಕ್ವಲ್ ಟು 10 ಇನ್ ಇಕ್ವೇಶನ್ 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 10 ಪ್ಲಸ್ 3y. ಮತ್ತೆ ಇಲ್ಲಿ x ಇಸ್ ಈಕ್ವಲ್ ಟು 10 ಪ್ಲಸ್ 3 ಇಂಟು 10. ಅಂದ್ರೆ y ಪ್ಲೇಸ್ ಅಲ್ಲಿ ನಾವು y ವ್ಯಾಲ್ಯೂ 10 ನ ಬರ್ಕೋಬೇಕಾಗುತ್ತದೆ. x ಇಸ್ ಈಕ್ವಲ್ ಟು 10 ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತದೆ. 3 ಇಂಟು 10 ನ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತದೆ. x ಇಸ್ ಈಕ್ವಲ್ ಟು ಇದನ್ನ 10 ಮತ್ತು 30 ನ ಆಡ್ ಮಾಡಿದ್ರೆ 40 ಬರುತ್ತದೆ. ಈಗ ನಮಗೆ x ವ್ಯಾಲ್ಯೂ 40 ಬಂದಿದೆ ಮತ್ತೆ y ವ್ಯಾಲ್ಯೂ 10 ಬಂದಿದೆ. ಈಗ ನಾವು ಜಕೋಬ್ ಪ್ರೆಸೆಂಟ್ ಏಜ್ x ಇಯರ್ಸ್ ಅಂತ ಬರ್ದಿದ್ದೇವೆ ಮತ್ತೆ ಮಗನ್ ಏಜ್ y ಇಯರ್ಸ್ ಅಂತ ಬರ್ದಿದ್ದೇವೆ. ಈಗ ಜಕೋಬ್ ಮಗನ್ ಏಜ್ ಪ್ರೆಸೆಂಟ್ 10 ಇಯರ್ಸ್ ಇದೆ ಮತ್ತೆ ತಂದೆ ಏಜ್ ಎಷ್ಟಿದೆ? 40 ಇಯರ್ಸ್ ಇದೆ. ಇದನ್ನ ಇಲ್ಲಿ ಬರೆದುಕೊಳ್ಳೋಣ. ದೇರ್ಫೋರ್ ಪ್ರೆಸೆಂಟ್ ಏಜ್ ಆಫ್ Jacob is equal to x is equal to 40 years. ಮತ್ತೆ ಇಲ್ಲಿ ಪ್ರೆಸೆಂಟ್ ಏಜ್ ಆಫ್ ಸನ್ y
10 y is equal to 10 years. ಈಗ ಪ್ರೆಸೆಂಟ್ ಜಕೋಬ್ ಏಜ್ ಎಷ್ಟಿದೆ ಅಂದ್ರೆ 40 ಇಯರ್ಸ್ ಇದೆ, ಮತ್ತೆ ಜಕೋಬ್ ಮಗನ್ ಏಜ್ 10 ಇಯರ್ಸ್ ಇದೆ. ನಾವು ಈ ಪ್ರಾಬ್ಲಮ್ ಅನ್ನ ಇದೇ ಮೆಥಡ್ ಇಂದ ನಾವು ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿರುವ ಎಲ್ಲ ಪಾರ್ಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಎಕ್ಸರ್ಸೈಸ್ 3.3 ಅಲ್ಲಿರುವ ಎಲ್ಲ ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡೋಣ.